ನಮಾಮಿ ಶಂಕರ. ಮನೆಯಲ್ಲಿ ಶಕುನಗಳು ಮಾತಾಡ್ತಿರ್ತವೆ, ನಮಗೆ ಅದರ ಸೂಚನೆಗಳು ಕೊಡ್ತಾ ಇರುತ್ತೆ, ನಾವು ಗಮನಿಸೋದೇ ಇಲ್ಲ ಅಂತ ನಾನು ಹೇಳ್ತಾ ಇರ್ತೇನೆ ಯಾವಾಗಲೂ ಕಾರ್ಯಕ್ರಮಗಳಲ್ಲಿ. ನೋಡಿ, ಪ್ರಕೃತಿ ನಮ್ಮ ಜೊತೆ ಮಾತಾಡ್ತಿರುತ್ತೆ. ಮನೆಯಿಂದ ಹೊರಗಡೆ ಹೋಗೋಕೆ ಮೊದಲೇ ಯಾವುದೋ ಒಂದು ಮುಖ್ಯವಾದ ಕೆಲಸ, ಇಂಪಾರ್ಟೆಂಟ್ ಕೆಲಸ ಏನೋ ಮಾಡಬೇಕು ಅನ್ನೋ ಒಂದು ಪ್ರಬಲ ಇಚ್ಛೆ, ಇದನ್ನು ಕಂಪ್ಲೀಟ್ ಮಾಡ್ಕೊಂಡು ಬರಬೇಕು, ಇವತ್ತು ಈ ಇಂಟ್ರ್ಯೂ ಪಾಸ್ ಆಗಲೇಬೇಕು, ಇವತ್ತು ಈ ಅಗ್ರಿಮೆಂಟ್ ಮಾಡ್ಕೊಂಡು ಬರಲೇಬೇಕು, ಈ ಟೆಂಡರ್ ಪಾಸ್ ಮಾಡಿಸ್ಕೊಳ್ಳೇ ಬರಬೇಕು, ಈ ಬಿಸ್ನೆಸ್ ಮಾಡಲೇಬೇಕು, ಯಾವುದೋ ಒಂದು ಅಗ್ರಿಮೆಂಟ್, ಒಂದು ಒಳ್ಳೆ ಇಂಪಾರ್ಟೆಂಟ್ ಕೆಲಸ ಮಾಡಬೇಕು ಅಂತ ತುಂಬ ದಿನಗಳಿಂದ ಪ್ರಯತ್ನ ಮಾಡ್ಕೊಂಡು ಏನೋ ರೆಡಿ ಆಗಿದ್ದೀರಿ. ಎಲ್ಲ ಸ್ನಾನ ಆಯಿತು, ಸೊ ಬಟ್ಟೆ ಹಾಕ್ಕೊಂಡ್ರಿ, ಒಂದು ತಿಲಕ ಇಡಬೇಕು, ನೋಡ್ತೀರಿ ಕನ್ನಡಿ ಬಿದ್ದು ಒಡೆದು ಹೋಯಿತು. ಅದು ಪ್ರಕೃತಿಯ ಮುನ್ಸೂಚನೆ, ನಡೆಯತಕ್ಕಂಥ ಅನಾಹುತಕ್ಕೆ ಮೊದಲೇ ತೋರಿಸ್ಕೊಡ್ತಿದೆ. ನೆನಪಿಟ್ಟುಕೊಳ್ಳಿ, 101% ನೀವು ಯಾವ ಕೆಲಸಕ್ಕೆ ಹೋಗ್ತಿದ್ದೀರೋ, ಸಪೋಸ್ ಯಾವುದೋ ಒಂದು ಪ್ರಮೋಷನ್, ಯಾವುದೋ ಒಂದು ಇಂಕ್ರಿಮೆಂಟ್ ಕೆಲಸದ ಕಡೆ ಗಮನ ಇಟ್ಟು ಹೋಗ್ತಿದ್ದೀರಲ್ವ, 100% ಆ ಕೆಲಸದಲ್ಲಿ ಅನಾಹುತವೇ, ಕೈಗೆ ಆಗೋಲ್ಲ. ಇನ್ನು ಇರುವಂಥ ಕೆಲಸದಲ್ಲಿ ಅಪವಾದಗಳು ಖಂಡಿತ ಬರ್ತವೆ. ಸಸ್ಪೆನ್ಷನ್ ಆರ್ ಡಿಸ್ಮಿಸ್ ಆರ್ ಜೈಲು ಆರ್ ಕೋರ್ಟು, ಪೊಲೀಸಪ್ಪ ನಿಮ್ಮ ಮನೆಯವರೆಗೂ ಬರ್ತಾನೆ. ಸುತ್ತಮುತ್ತಲಿನವರ ಗಲಾಟೆ ಯಾವುದೋ ಹುಡುಕಿಕೊಂಡು ಬರತಕ್ಕಂಥದ್ದಾಗುತ್ತೆ. ಇದು ಗ್ಯಾರಂಟಿ. ಹೋಗಬೇಕಾದಾಗ್ಲೇ ನಿಮಗೆ ಕೈಗೋ ಕಾಲ್ಗೋ ಏನೋ ಒಂದು ಪೆಟ್ಟಾಗೋದು, ಇಲ್ಲ ಆ ಗಮ್ಯ ಸೇರೋದೇ ಇಲ್ಲ. ಯಾವುದೋ ಒಂದು ದೂರಿಗೆ ಹೋಗಬೇಕು, ಟಿಕೆಟ್ ಎಲ್ಲ ಬುಕ್ ಮಾಡಿಟ್ಟಿದ್ದೀರಾ, ಒಂದು ಹನಿಮೂನ್ ಟ್ರಿಪ್ಪೇ ಬುಕ್ ಮಾಡಿಟ್ಟಿದ್ದೀರಾ ಪುಣ್ಯಾತ್ಮರು, ಗಂಡ ಹೆಂಡತಿ ಎಲ್ಲೋ ಒಂದು ದಾಂಪತ್ಯ, ಏನೂ ಮಾಡಲಿಕ್ಕಾಗೋದಿಲ್ಲ, ಹಿರಿಯರೆಲ್ಲ ಮಾತಾಡಿ ಮದುವೆ ಆಗಿದೆ ಹೊಸದಾಗಿ ಹೋಗಿ ಬನ್ನಿ ಅಂತ. ಟ್ರೈನೂ ಸಿಗೋಲ್ಲ, ಬಸ್ಸು ಸಿಗೋಲ್ಲ, ಪ್ಲೇನೂ ಸಿಗೋಲ್ಲ, ಅವತ್ತು ಕ್ಯಾನ್ಸಲ್ಲು, ದವಡೆ ಆರಿಸ್ಕೊಂಡು ಬರಬೇಕು, ಬರೀ ದವಡೆ. ಆ ರೀತಿ ಆಗತಕ್ಕಂಥದ್ದು ಖಂಡಿತ ಆಗುತ್ತೆ. ಇಲ್ಲ, ಬಹುದೊಡ್ಡ ಅವಮಾನಕ್ಕೆ ಗುರಿಯಾಗತಕ್ಕಂಥ ಸನ್ನಿವೇಶವೊಂದು ನಿಮ್ಮನ್ನು ತಾನಾಗಿ ಹುಡುಕಿ ಬರುತ್ತೆ. ಯಾರಿಗೂ ಸಹಾಯ ಮಾಡೋಕ್ಕೆ ಹೋಗಿ, ಶೂರಿಟಿ ಕೊಡೋಕ್ಕೆ ಹೋಗಿ ನಿಮ್ಮನ್ನು ಸಿಕ್ಕಾಕ್ಸುತ್ತೆ. ಹಲವಾರು ಬಾರಿ ನೋಡಿದ್ದೇನೆ, ಕೇಳಿದ್ದೇನೆ ಕೂಡ. ಎಷ್ಟೋ ಜನ ಕೆಲವರನ್ನು, ಏನಮ್ಮ ನಿಮ್ಮ ಮನೇಲಿ ಕನ್ನಡಿ ಹೊಡೆದಿತ್ತಾ? ಹೌದು ಗುರುಗಳೇ, ನಿಮ್ಮ ತಮ್ಮನಿಂದ ಮೋಸ ಹೋದ್ರಿ ಆಸ್ತಿ ವಿಚಾರದಲ್ಲಿ ಅಂತ ಹೇಳ್ತಿರಲ್ಲ, ಇದು ನಡೆದು ಈ ಕನ್ನಡಿ ನಡೆಯುವುದಕ್ಕೆ ಮೊದಲೇ ಹೊಡೆದಿರಬೇಕಲ್ಲ ಅಂದರೆ, ಹೌದು ಗುರುಗಳೇ ಆಗಿತ್ತು. ನನ್ನ ತಮ್ಮ ಬ್ಯಾಂಕಲ್ಲಿ ಒಂದು ಲೋನ್ ಇದೆ, ಸ್ವಲ್ಪ ಬಂದು ಸೈನ್ ಹಾಕಿ ಅಷ್ಟೇ ಸಾಕ್ಷಿಗಳಿಗೆ ಅಂತ ಹೇಳಿಬಿಟ್ಟು ನಮ್ಮ ಮನೆ ಪತ್ರಗಳ ಮೇಲೆ ಲೋನ್ ತೊಗೋಬಿಟ್ಟು ನಮಗೆ ಮೋಸ ಮಾಡಿಬಿಟ್ಟ ಗುರುಗಳೇ, ಆಮೇಲೆ ಗೊತ್ತಾಯಿತು ಗುರುಗಳೇ ಅನ್ನತಕ್ಕಂಥದ್ದು. ಇನ್ನೊಬ್ಬ ಸ್ನೇಹಿತ ಲೋನ್ ಬೇಕು ಅಂತ ಹೋಗಿದ್ರೆ ಇನ್ನೊಬ್ಬನ ಲೋನ್ ಪೇಪರು ಇಬ್ಬರದನ್ನು ಸೇರಿಸ್ಬಿಟ್ಟು ಅವರ ಮೇಲೆ ಲೋನು ತೆಗೆದುಕೊಂಡಂಥ ಒಂದು ಭಾವ. ಸೊ ಅಲ್ಲಿ ಸಿಕ್ಕಾಕೋತೀರ, ನಿಮಗೇ ಗೊತ್ತಿಲ್ಲದೆ ಗಂಟಲಲ್ಲಿ ಮೀನು ಬಂದು ಸಿಕ್ಕಾಕೊಳ್ಳುತ್ತೆ, ಮೀನಿನ ಮುಳ್ಳು ಸಿಕ್ಕಾಕೊಳ್ಳುತ್ತೆ ರೀತಿಯಲ್ಲಿ ವಿಷ ನುಂಗುವಂತಹ ಪ್ರಸಂಗ ಗ್ಯಾರಂಟಿ. ಯಾವುದೋ ಒಂದು ಆಪ್ರೇಷನ್ಗೆ ಹೋಗ್ತಿದ್ದೀರಿ, ಆಪ್ರೇಷನ್ ಸಕ್ಸಸ್ಫುಲ್ ಆಗುತ್ತಾ ಇಲ್ವಾ, ಗಂಡು ಮಗು ಆಗಲೇಬೇಕು ಅಂತ ಹೋಗ್ತಿರೋರಿಗೆ ಮಗುವೇ ಏನಾದರೂ ಏರುಪೇರು ಆಗತಕ್ಕಂಥ ಒಂದು ಪ್ರಭಾವ. ಈ ರೀತಿ ಒಂದು ಬಿರುಗಾಳಿಯನ್ನು, ಸುನಾಮಿಯನ್ನು ಒಡೆದ ಕನ್ನಡಿ ತೋರಿಸ್ತಕ್ಕಂಥದ್ದಾಗುತ್ತೆ. ನೆನಪಿಟ್ಟುಕೊಳ್ಳಿ, ಒಡೆದ ಕನ್ನಡಿ ಬಿಡಿ, ಒಡೆದ ಕನ್ನಡಿಯಲ್ಲಿ ಮುಖವೇ ನೋಡಬಾರ್ದು ಅನ್ನತಕ್ಕಂಥ ನಿಯಮ ಇದೆ. ಇನ್ನು ಒಡೆದ ಕನ್ನಡಿ ನೀವು ಮುಖ್ಯವಾದ ಕಾರ್ಯಗಳಿಗೆ ಹೋಗ್ತಿದ್ದೀರಾ ಅನ್ನತಕ್ಕಂಥದ್ದಾದರೆ ಎಂಥ ಎಡವಟ್ಟಿಗೆ ಅದು ಉಂಟು ಮಾಡುತ್ತೆ ಅನ್ನತಕ್ಕಂಥದ್ದರ ಅವಗಾಹನೆ ಅರ್ಥ ಮಾಡ್ಕೊಳ್ಳಿ. ಖಂಡಿತ ಆ ಕೆಲಸ ಮಾಡಲಿಕ್ಕೆ ಹೋಗಬೇಡಿ, ಖಂಡಿತ ಅವತ್ತು ಹೊರಗಡೆ ಹೋಗ್ಲಿಕ್ಕೆ ಹೋಗಬೇಡಿ. ಇಮ್ಮಿಡಿಯೇಟ್ ಕನ್ನಡಿ ಒಡೆದಿದೆ ಅಂತ ಹೇಳಿದ ತಕ್ಷಣ ಹತ್ತಿರದಲ್ಲಿ ಯಾವುದಾದ್ರೂ ಶಕ್ತಿಪೀಠ, ದೇವಿ ಪೀಠ, ಇಮ್ಮಿಡಿಯೇಟ್ ಹೋಗಿ ಆ ದೇವಿಗೆ ಒಂದು ಪುಟ್ಟದಾಗ ಒಂದು ಪೂಜೆ, ಒಂದು ತಂಬಿಟ್ಟು ದೀಪ, ಒಂದು ಹಾಗಲಕಾಯಿಯ ದೀಪ, ಒಂದು ನಿಂಬೆಹಣ್ಣಿನ ದೀಪ, ಇದನ್ನು ಹಚ್ಚಿಸಿ 48 ದಿನ ನಿಯಮದಿಂದ ಮನೆಯಲ್ಲಿ ಒಂದು ದೀಪವನ್ನು ಉರಿಯುವ ಹಾಗೆ, ಆರದ ಹಾಗೆ ನೋಡಿಕೊಳ್ಳಿ. ಇಲ್ಲದಿದ್ದರೆ ಯಾವುದೋ ಒಂದು ದೊಡ್ಡ ಅನಾಹುತ, ಕಳ್ಳರೇ ನಿಮ್ಮ ಮನೆಗೆ ನುಗ್ಗಬಹುದು. ಜಾಗ್ರತೆ. ಒಳ್ಳೆಯದಾಗಲಿ.